ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬ ಟೇಸ್ಟಿ ಮತ್ತು ಹೆಲ್ತಿಯಾಗಿರುವ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹೆಸರು ಕಾಳು ಮತ್ತು ಬೀನ್ಸ್ ಉಪಯೋಗಿಸ್ಕೊಂಡು ಬಸ್ಸಾರು ಮಾಡ್ತಾಯಿದ್ದೀನಿ. ಬನ್ನಿ ಶುರು ಮಾಡೋಣ. ಈ ಹೆಸರು ಕಾಳು ತುಂಬ ನ್ಯೂಟ್ರಿಷನ್ ಹೊಂದಿರುತ್ತೆ. ಅದ್ರ ಜೊತೆಗೆ ಬೀನ್ಸು ಒಳ್ಳೆ ರುಚಿ ಕೊಡುತ್ತೆ. ನಾನು ಓವರ್ ನೈಟು ಹೆಸರು ಕಾಳು ನೆನೆಸಿಟ್ಟಿದ್ದೆ, 100-200 ಗ್ರಾಮ್ ಅಷ್ಟು. ಅದು ನೆನೆಸಿದ ಮೇಲೆ ಡಬಲ್ ಆಗುತ್ತೆ. ಅದ್ರ ಜೊತೆ ಒಂದು ಅರ್ಧ kg ಬೀನ್ಸ್ ತೊಗೊಂಡಿದ್ದೀನಿ. ಆ ಥರ ಸಣ್ಣ ಸಣ್ಣದಾಗಿ ಹಚ್ಕೊಂಡು ತೊಳೆದು ಅದರಲ್ಲಿ ಹಾಕಿದ್ದೀನಿ. ಮತ್ತು ಒಂದು 3 ಟೊಮೊಟೊ ತೊಳೆದು ಹಾಕಿದ್ದೀನಿ. ಉಪ್ಪು ಹಾಕಿದ್ದೀನಿ. ಇದಿಷ್ಟು ಹಾಕಿ ಒಂದು ವಿಜಿಲ್ ಹಾಕ್ಸ್ಕೊಬರೋಣ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ. ಈಗ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಒಂದು ಕಡಾಯಿ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿ, ಒಂದು ಈರುಳ್ಳಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 4 ಹಸಿರು ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಮೆಣಸು, ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಮಾಡ್ಕೊಳ್ಳೋ ಹೊತ್ತಿಗೆ ಒಂದು ವಿಜಿಲ್ ಆಗಿ ನೀಟಾಗಿ ಕುಕ್ಕರು ಲಿಡ್ಡು ಏರ್ ಔಟ್ ಆಗಿದೆ ನೋಡಿ, ನೀಟಾಗಿ ಬರ್ತಾಯಿದೆ. ಈಗ ಅದು ಬೆಂದಿರೋ ಟೊಮೊಟೊ ಏನಿದೆ ಅದನ್ನ ಎತ್ತಿ ಈ ಮಸಾಲೆ ಜೊತೆಗೇ ಸೇರಿಸ್ಕೊಳ್ಳೋಣ. ನಾವೇನು ಹುರ್ಕೊಂಡಿದ್ದೀವೋ ಅದಕ್ಕೆ ಹಾಕ್ಕೊಂಡು, ಮತ್ತು 1-2 ಸೌಟಷ್ಟು ಕಾಳು ಹಾಕ್ಕೋಬೇಕು. ಕಾಳು ಮತ್ತು ಬೀನ್ಸ್ ಎರಡೂ ಒಟ್ಟಿಗೆ ಬರುತ್ತೆ. ಬೀನ್ಸ್ ಏನು ತೆಗ್ದಾಕಕ್ಕೆ ಹೋಗಬೇಡಿ, ಸ್ವಲ್ಪ ಬಂದರೂ ಪರವಾಗಿಲ್ಲ, ನಡೆಯುತ್ತೆ. ಹಾಕ್ಕೊಂಡ್ರೆ ತುಂಬ ರುಚಿ ಇರುತ್ತೆ. ಬರೀ ಬೀನ್ಸೇ ಹಾಕ್ಕೋಬಾರ್ದು, ಸ್ವಲ್ಪ ಕಾಳು ಇರಬೇಕು ನೋಡಿ. ಈ ಥರ ತಗೊಂಡು ನೀರೆಲ್ಲ ಅದಕ್ಕೆ ಬಗ್ಗಿಸ್ಬಿಟ್ಟು ನೀಟಾಗಿ ಕಾಳನ್ನ ಇದಕ್ಕೆ ಹಾಕ್ಕೊಂಬಿಡೋಣ. ಜಾಸ್ತಿ ಬೀನ್ಸ್ ಬಂತು ಅಂದರೆ ಆ ಥರ ತೆಗ್ದಾಕ್ಬಿಡಿ ನೋಡಿ. ಈಗ 2 ಸೌಟಷ್ಟು ನಾನು ಕಾಳು ಹಾಕ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು, ಸ್ವಲ್ಪ ತಣ್ಣಗಾಗಿದೆ ಅದು ಎಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಬಂದ್ಬಿಡೋಣ. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಬರೋಣ ನೋಡಿ. ಫುಲ್ ಫೈನ್ ಪೇಸ್ಟ್ ಆಗಿದೆ. ಈಗ ನಾವು ಕಾಳು ಬಸ್ತಿಟ್ಟಿದ್ವಲ್ಲ, ಒಂದು ಜಾಳ್ರಿಗೆ ಕಾಳು ಬಸ್ಬಿಟ್ಟು ಇಟ್ಟಿದ್ದು, ಅದು ಏನಿದೆ ಆ ನೀರಿಗೆ ಆ ಮಿಕ್ಸಿ ಜಾರಲ್ಲಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಿಗೆ ಆ ಮಿಕ್ಸಿ ಜಾರ್ಗೂ ಕೂಡ ನೀರು ಹಾಕ್ಕೊಂಡು ತೊಳ್ಕೊಂಡು ಹಾಕ್ಕೊಳ್ಳಿ. ಆ ಮಸಾಲೆ ಎಲ್ಲ ನೀಟಾಗಿ ಸಾಂಬಾರಿಗೆ ಸ್ಪ್ರೆಡ್ ಆಗಂಗೆ ತಿರುಗಿಸ್ಬಿಟ್ಟು, ನಾವು ಹುಣ್ಸೆಹಣ್ಣು ಏನು ನೆನೆಸಿಟ್ಟಿದ್ವೋ ಆ ಹುಣ್ಸೆಹಣ್ಣನ್ನ ನೀಟಾಗಿ ಕಿವುಚ್ಕೊಂಡು ಅದನ್ನು ಸಾಂಬಾರಿಗೆ ಹಿಂಡ್ಕೊಳ್ಳೋಣ. ಅದು ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನ್ ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ತುಂಬ ಗಟ್ಟಿಯಾಗಿತ್ತು, ಕಾಳು ಬಸ್ತಿದ್ದು ನೀರು ಕಡಿಮೆ ಇತ್ತು ಅಂದ್ಬಿಟ್ಟು. ಈಗ ರುಚಿಗೆ ತಕ್ಕನಷ್ಟು ಉಪ್ಪು, ನಾವು ಕಾಳು ಬೇಯಿಸ್ಬೇಕಾದ್ರೂ ಹಾಕ್ಕೊಂಡಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪು ಕಡಿಮೆ ಆಯಿತು ಅಂತ 1/4 ಸ್ಪೂನ್ನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಅದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಆ ಸಾಸಿವೆ ಚಿಟಪಟ ಅನ್ಬೇಕಾದ್ರೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿ, 1/4 ಸ್ಪೂನ್ನಷ್ಟು ಉಪ್ಪು ಹಾಕಿ ಅದು ಮೆತ್ತಗಾಗಂಗೆ ಫ್ರೈ ಮಾಡಿ, ನಾವೇನು ಕಾಳು ಬಸ್ತಿಟ್ಟಿದ್ವಲ್ಲ ಅದನ್ನು ತೆಗೆದು ಒಗ್ಗರಣೆಗೆ ಹಾಕಿ, ಅದಕ್ಕೆ ಸ್ವಲ್ಪ ಕಾಯಿ ಚೂರು, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದೆಲ್ಲ ಮಾಡ್ಕೊಳ್ಳೋ ಹೊತ್ತಿಗೆ ಸಾಂಬಾರು ಕುದೀತಾ ಇರುತ್ತೆ. ಪಕ್ಕದಲ್ಲೇ ಹಂಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ ಹಾಕಿ, ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಇದರೊಟ್ಟಿಗೆ ಸಣ್ಣದಾಗಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ನಾನಿವತ್ತು ರೈಸ್ ಮಾಡ್ಕೊಂಡಿದ್ದೀನಿ. ರೈಸ್ ಒಟ್ಟಿಗೆ ಈ ಸಾಂಬಾರನ್ನ ಬಳಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಮತ್ತಷ್ಟು ಹೊಸ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.